ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನುರಾಗ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನನ್ನ ವಿಡಿಯೋ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಟುಡೇ ವ್ಲಾಗ್ ಏನಂತ ಹೇಳಿದ್ರೆ, ಫಸ್ಟ್ ಈ ವ್ಲಾಗ್ ಸ್ಪೆಷಲ್ ಹೇಳೋಕ್ಕಿಂತ ಮುಂಚೆಗೆ ನಿಮಗೊಂದು ಥ್ಯಾಂಕ್ಸ್ ಹೇಳಬೇಕು. ನನ್ನ ಚಾನಲಲ್ಲೂ ಕೂಡ ಒಂದು 117 ಅಷ್ಟು ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನನ್ನ ವೀಡಿಯೋಸಿಗೆ. ಸಬ್ಸ್ಕ್ರೈಬ್ ಮಾಡಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ನನ್ನ ಈ ವಿಡಿಯೋ ಸ್ಪೆಷಲ್ ಏನಂತ ಹೇಳಿದ್ರೆ, ಎಲ್ಲರೂ ಊರಿಗೆ ಹೋಗ್ತಾ ಇದ್ದೀವಿ. ಏನಂತ ಹೇಳಿದ್ರೆ, ಗಣೇಶನ ವಿಸರ್ಜನೆ ಇದೆ. ಇವತ್ತಲ್ಲ, ನಾಳೆ ಇರೋದು. 10 days ಆಗಿದೆ, ಇನ್ನೂ ಗಣೇಶನ ಬಿಟ್ಟಿಲ್ಲ. ಬಟ್ ಯಾವಾಗ ಬಿಡ್ತಾರೆ ಅಂತ ನಂಗೆ ಗೊತ್ತಿಲ್ಲ. ಸೊ ಆದರೆ ಇವತ್ತೇನಂತ ಹೇಳಿದ್ರೆ, ತುಂಬ ಊರುಗಳಿಂದ ದೇವ್ರ ಪೂಜೆ ಎಲ್ಲ ಕರೆಸಿ, ಇವತ್ತು ಊರಿನಲ್ಲಿ ಪೂಜೆ ಮತ್ತು ಮೆರವಣಿಗೆ ಇವತ್ತು ನಾಳೆ ಎಲ್ಲ ಇರುತ್ತೆ. ಹಾಗೆಯೇ ನಾಳೆ ಊಟ, ಬೆಳಗ್ಗೆ ಮಾರ್ನಿಂಗ್ ಎಲ್ಲ ಊಟ ಎಲ್ಲ ಇರುತ್ತೆ, ಪ್ರಸಾದ ದೇವ್ರದ್ದೆಲ್ಲ. ಸೊ ನಾಳೆ ಬಿಡ್ತಾರೇನೋ ಗೊತ್ತಿಲ್ಲ 11 days. ಬಟ್ ಇವತ್ತಿಗೆ 10 days ಆಗುತ್ತಲ್ವ ಗಣೇಶನ ಇಟ್ಟು. ಸೊ ಏನೋ ತುಂಬ ಗ್ರ್ಯಾಂಡಾಗಿ ಮಾಡೋಣ ಅಂತೇಳಿ ಮಾಡ್ತಿದ್ದಾರೆ. ಸೊ ಕೃಷಿಗೆಲ್ಲ ಇದೆಲ್ಲ ಇಷ್ಟ ಅಲ್ವಾ, ಸೊ ಕರ್ಕೊಂಡು ಹೋಗೋಣ ಅಂತೇಳಿ ಕರ್ಕೊಂಡು ಹೋಗ್ತಾ ಇದ್ದೀವಿ. ಇಬ್ಬರು ರೆಡಿ ಆಗಿ ಕೂತಿದ್ದಾರೆ ಟಿ ವಿ ನೋಡ್ತಾ. ಸೋಹ, ನೀನು ಹಾಯ್ ಮಾಡಿ ಇಲ್ಲಿ. ಹಾಯ್ 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 ಮಾಡಿ. ಹಾಯ್ ಹಾಯ್ ಮಾಡಲ್ಲ ನೀವು? ಬಾಯ್ ಬಾಯ್ ಮಾಡ್ಬಿಡು. ಬಾಯ್ ಬಾಯ್. ಕಂಪ್ಲೀಟ್ ವಿಡಿಯೋ ನೋಡಿ, ತುಂಬ ಚೆನ್ನಾಗಿರುತ್ತೆ. ಏನೇನೆಲ್ಲ ವಿಡಿಯೋ ಶೂಟ್ ಮಾಡೋಕ್ಕಾಗುತ್ತೋ ಅಷ್ಟು ವಿಡಿಯೋನ ಶೂಟ್ ಮಾಡಾಕ್ತೀನಿ. ಎಂಡ್ವರೆಗೂ ನೋಡಿ, ಮಿಸ್ ಮಾಡ್ಕೊಬೇಡಿ. ಇನ್ನು ರಾಮ್ ಬರಲಿ ಅಂತ ವೆಯ್ಟ್ ಮಾಡ್ತಾಯಿದ್ವಿ. ಸೊ ಅವ್ರು ಬಂದಮೇಲೆ ಅವರು ರೆಡಿ ಆಗಿ ಹೊರಡೋಷ್ಟೊತ್ತಿಗೆ ಒಂದು 8 ಅಷ್ಟಾಯ್ತು ಅಂತಲೇ ಹೇಳ್ಬೋದು. ಇನ್ನು ನಾವು ಊರಿಗೆ ಬಂದಮೇಲೆ ಈ ವಿಡಿಯೋನ ಮಾಡಿಕೊಂಡೆ. ನೋಡಿ ಎಷ್ಟು ಗ್ರ್ಯಾಂಡಾಗಿ ಲೈಟಿಂಗ್ಸ್ ಎಲ್ಲ ಬಿಟ್ಟು ಏನು ಎಷ್ಟು ಗ್ರ್ಯಾಂಡಾಗಿ ಮಾಡ್ತಿದ್ದಾರೆ ಅಂತ ಹೇಳಿ. ಸೊ ಫುಲ್ಲು ಸ್ಟಾರ್ಟಿಂಗಿಂದ ಊರ ಎಂಡ್ವರೆಗೂ ಇದೇ ಥರ ಲೈಟಿಂಗ್ಸ್ ಎಲ್ಲ ಹಾಕಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ಇನ್ನು ಇವೆಲ್ಲ ನೋಡ್ತಿರ್ಬೋದು, ಸೈಡಲ್ಲಿ ಪಾರ್ಕ್ ಮಾಡಿರೋ ಗಾಡಿಗಳೆಲ್ಲ ಬೇರೆ ಬೇರೆ ಕಡೆಯಿಂದೆಲ್ಲ ಟಮಟೆ ಹೊಡೆಯೋರ್ನೆಲ್ಲ ಕರೆಸಿದ್ರು. ಸೊ ಎಷ್ಟೊಂದು ತುಂಬ ಜನನೇ ಟಮಟೆ ಹೊಡೆಯೋನ ಕರೆಸಿದ್ರು ಅಂತಲೇ ಹೇಳ್ಬೋದು. ಇನ್ನು ಇದು ಕಂಪ್ಲೀಟ್ ಊರು ಸ್ಟಾರ್ಟಿಂಗಿಂದ ಎಂಡ್ವರೆಗೂ ನಾನು ಈ ವಿಡಿಯೋನ ಮಾಡ್ಕೊಂಡಿದ್ದೆ. ಇನ್ನು ಮಧ್ಯದಲ್ಲಿ ಇದೇ ಗಣೇಶನ ಇವತ್ತು ವಿಸರ್ಜನೆ ಮಾಡ್ತಿರೋದು. ಈ ಗಣೇಶನ ವಿಸರ್ಜನೆಗೋಸ್ಕರನೇ ತುಂಬ ಊರುಗಳಿಂದ ದೇವರೆಲ್ಲ ಕರೆಸಿ ಮಾಡ್ತಿದ್ದಾರೆ. ಇನ್ನು ಇದು ನೋಡ್ತಿರ್ಬೋದು, ಗಣೇಶನ ಕೂರಿಸಿ ವಿಸರ್ಜನೆ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿರುವಂಥ ಟ್ರ್ಯಾಕ್ಟರು. ಗಣೇಶನ ಕೂರಿಸಿ ಊರೆಲ್ಲ ಮೆರವಣಿಗೆ ಮಾಡಾದ್ಮೇಲೆ ಫೈನಲ್ ಆಗಿ ವಿಸರ್ಜನೆಗೆ ಗಣೇಶನ ಕರ್ಕೊಂಡು ಹೋಗ್ತಾರೆ ಅಂತಲೇ ಹೇಳ್ಬೋದು. ಇದು ಶನಿವಾರ ನೈಟ್ ನಡೀತಾ ಇರುವಂತಹ ಏನು ಕಾರ್ಯಕ್ರಮ. ಇನ್ನು ಭಾನುವಾರ ಮಾರ್ನಿಂಗೇ ಅರ್ಲಿ ಮಾರ್ನಿಂಗ್ ಅಂದರೆ ಬೇಗನೆ ವಿಸರ್ಜನೆ ನಡೆಯುತ್ತೆ ಅಂತ ಹೇಳ್ತಾಯಿದ್ರು. ಇನ್ನು ನಾವು ಅಲ್ಲಿಂದ ಬಂದು ಇಲ್ಲಿ ದೇವಸ್ಥಾನ ಹತ್ರ ಏನು ಸ್ವಲ್ಪ ಬಂದ್ವಿ. ಯಾಕಂದರೆ ಇಲ್ಲಿ ಎಲ್ಲ ಕಡೆ ಊರಿಂದ ಬಂದಿರುವಂಥ ಪೂಜೆಗಳು, ಬಸವಪ್ಪಗಳನ್ನ ಇಲ್ಲಿ ನಿಲ್ಲಿಸಿದ್ರು. ಸೊ ಇಲ್ಲಿಂದ ಕರ್ಕೊಂಡು ಹೋಗ್ತಾರೆ ದೇವಸ್ಥಾನಕ್ಕೆ. ಅಲ್ಲಿ ರೆಡಿ ಮಾಡಿಕೊಂಡು ಎಲ್ಲ ಥರ ಪೂಜೆಗಳಾಗಿರ್ಬೋದು, ಎಲ್ಲ ಏನು ಊರಿಂದ ಬಂದಿರೋ ಪೂಜೆಗಳಿಗೆಲ್ಲ ರೆಡಿ ಮಾಡಿ ಅಲ್ಲಿಂದ ಗಣೇಶನ ವಿಸರ್ಜನೆಗೆ ಕರ್ಕೊಂಬರ್ತಾರೆ. ಫಸ್ಟು ಇಲ್ಲಿ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದಾರೆ. ಎಷ್ಟು ಊರಿಂದ ಬಂದಿದೆ ಅಷ್ಟು ದೇವ್ರುಗಳ ಪೂಜೆಗಳು, ಬಸವಪ್ಪಗಳೆಲ್ಲ. ಇಲ್ಲ ಅಂದರೂ ಒಂದು 20ರಿಂದ 22ವರೆಗೆ ದೇವ್ರ ಪೂಜೆಗಳು, ಬಸವಪ್ಪ ಎಲ್ಲ ಬಂದಿದೆ ಅಂತ ಹೇಳ್ತಾಯಿದ್ರು. ಇಲ್ಲಿ ನೋಡ್ತಿರ್ಬೋದು, ಎಲ್ಲ ಅವ್ರವ್ರ ಕಡೆಯವರೆಲ್ಲ ಇಟ್ಕೊಂಡಿದ್ದಾರೆ. ಎಷ್ಟು ಜನ ಸೇರಿದ್ದಾರೆ ಅಂತ. ಒಂದು ಊರ ಹಬ್ಬ ಜೋರಾಗೆ ಒಂದು ಹಬ್ಬದ ಥರ ಇಲ್ಲಿ ಆಚರಣೆ ಮಾಡ್ತಾಯಿದ್ರು ಅಂತಲೇ ಹೇಳ್ಬೋದು. ಮತ್ತು ಏನಕ್ಕೆ ಈ ಥರ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ನಾನೀಗ ತೋರಿಸಿದ್ನಲ್ಲ ಗಣೇಶ ಕೂರಿಸ್ತಿದ್ದಾರಲ್ಲ, ಆ ಜಾಗದಲ್ಲಿ ಒಂದಷ್ಟು ಜನ ಸಂಘ ಇದು ಮಾಡಿಕೊಂಡು ಕೂರಿಸ್ತಿದ್ರಂತೆ ಗಣೇಶನ. ಸೊ ಅವರು 9 ವರ್ಷ ಆಗಿದೆ, ಇನ್ನು ನೆಕ್ಸ್ಟು ಬೇಡ ಕೂರಿಸೋದು ಸ್ಟಾಪ್ ಮಾಡೋಣ ಅಂತ ಹೇಳಿ ಇಲ್ಲಿಗೆ ನಿಲ್ಲಿಸ್ತಿರೋದ್ರಿಂದ ಸೊ ಗ್ರ್ಯಾಂಡಾಗಿ ಏನಾದರೂ ಈ ಥರ ಎಲ್ಲ ದೇವ್ರುಗಳ ಪೂಜೆಗಳನ್ನ ಕರೆಸಿ ಇದನ್ನು ಏನು ಗಣೇಶನ ವಿಸರ್ಜನೆ ಮಾಡೋಣ ಅಂತೇಳಿ ಅವ್ರು ಪ್ಲ್ಯಾನ್ ಮಾಡ್ಕೊಂಡು ಮಾಡ್ತಿರೋದು. ಹಾಗೆ ಪೂಜೆ ವಿಸರ್ಜನೆ ಎಲ್ಲ ಆದಮೇಲೆ ಅಲ್ಲಿ ಬೆಳಗ್ಗೆ ಒಂದು 9 ಗಂಟೆ ಅಷ್ಟೊತ್ತಿಗೆ ಪ್ರಸಾದನೂ ಕೂಡ ಇರುತ್ತೆ. ಅದನ್ನು ಕೂಡ ಒಂದು ಏನು 4-5 ಸಾವಿರ ಜನಕ್ಕೆ ಇದು ರೆಡಿ ಮಾಡಿಸ್ತಾರಂತೆ. ಇನ್ನು ಇಲ್ಲಿ ಎಲ್ಲ ದೇವ್ರುಗಳು ಕೂಡ ರೆಡಿ ಆಗಿದೆ. ಇನ್ನು ಊರ ಯಜಮಾನರು ಬಂದು ದೇವ್ರುಗಳನ್ನ ಕರ್ಕೊಂಡು ಹೋಗ್ತಾರೆ.
ಇನ್ನು ಇದು ನೋಡ್ತಿರ್ತೀರಲ್ವ, ಇನ್ನು ಆ ದೇವ್ರುಗಳೆಲ್ಲ ಊರೊಳಗಡೆ ಬರ್ತಿರುವಂಥ ವೀಡಿಯೋಸ್ ಇದು. ಎಷ್ಟು ಜನ ಇದ್ದಾರೆ, ಹಾಗೆ ಎಷ್ಟು ಜನ ಟಮಟೆ ಹೊಡಿತಿದ್ದಾರೆ. ಇಲ್ಲ ಅಂದ್ರೆ ಒಂದು 25-30 ಜನಗಳ ಮೇಲ್ಗಡೆನೇ ಇದ್ದಾರೆ. ಜಾಸ್ತಿ ಏನು ಟಮಟೆ ಹೊಡೆಯೋರಲ್ಲ. ಹಾಗೆ ಬಸವಪ್ಪಗಳು ಒಂದು 6-7 ಇರ್ಬೋದು, ಅಷ್ಟು ಬಸವಪ್ಪಗಳಿದೆ. ಇನ್ನು ಬೇರೆ ಬೇರೆ ಸಣ್ಣ ಸಣ್ಣ ಪೂಜೆಗಳೆಲ್ಲ ಇರುತ್ತಲ್ಲ, ಸೊ ಅದು ಎಲ್ಲ ಇದೆ. ಇಲ್ಲಿಂದ ಏನು ಮಠ ಮನೆ ಅಂತ ಹೇಳ್ತಾರಲ್ವ, ಸೊ ಅಲ್ಲಿಗೆ ಕರ್ಕೊಂಡು ಹೋಗ್ತಿರೋದು. ಅಲ್ಲಿ ಸ್ವಲ್ಪ ನಿಂತ್ಕೊಂಡು ಇಲ್ಲೆಲ್ಲ ಏನು ಟಮಟೆ ಬಡಿಯೋದಾಗಿರ್ಬೋದು ಎಲ್ಲ ಮಾಡ್ತಿದ್ದಾರೆ, ಎಲ್ಲ ಜನಗಳು ಬರಲಿ ಅಂತ ಹೇಳಿ. ಸೊ ಜನಗಳಂತೂ ಎಷ್ಟು ಜನ ಅಂತ ಹೇಳಿದ್ರೆ ಎಲ್ಲ ನೋಡಿದ್ರೆ ಜಾಗನೇ ಕಾಣಿಸ್ತಾ ಇರಲಿಲ್ಲ, ಎಲ್ಲರ ತಲೆಗಳೇ ಕಾಣಿಸ್ತಾ ಇತ್ತು. ಅಷ್ಟು ಜನ ಸೇರಿದ್ರು ಪೂಜೆಗೆ ಅಂತಲೇ ಹೇಳ್ಬೋದು. ಇನ್ನು ಇಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ. ಇನ್ನು ಹೈಟಿಂದ ತೆಗೆದಿರೋದ್ರಿಂದ ವ್ಯೂವಿಂಗ್ ಎಷ್ಟು ಜನ ಕಾಣಿಸ್ತಿದೆ, ಎಷ್ಟೆಲ್ಲ ಬಸವಪ್ಪಗಳಿದ್ದಾರೆ, ಎಷ್ಟು ಜನ ಇದ್ದಾರೆ ಅಂತ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಈ ವಿಡಿಯೋದಲ್ಲಿ. ಇನ್ನು ಈ ರೆಡಿ ಮಾಡೋಕ್ಕೆ ಕರ್ಕೊಂಡು ಹೋಗ್ತಿರುವಂಥ ಇದು ವೀಡಿಯೋಸು. ಇದು ಮಠ ಮನೆ ಹತ್ರ ವೀಡಿಯೋ ಮಾಡ್ಕೊಂಡಿರೋದು. ಸೊ ಇಲ್ಲಿ ನಮ್ಮೂರು ದೇವ್ರುಗಳಿರುತ್ತೆ, ಅದನ್ನು ಹೋಗಿ ಬಸವಪ್ಪ ಕರ್ಕೊಂಡು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೊಳೆ ಹತ್ರ ಹೋಗ್ತಾರೆ ಅಂತಲೇ ಹೇಳ್ಬೋದು. ಇಲ್ಲಿ ಎಲ್ಲ ಪೂಜೆ, ಫಸ್ಟ್ ಪೂಜೆ ಇಲ್ಲೇ ನಡೆಯೋದು, ಮತ್ತು ಊರಿಂದಷ್ಟು ಪೂಜೆಗಳು ಇಲ್ಲೇ ಇರುತ್ತೆ. ಇಲ್ಲಿಂದ ಕರ್ಕೊಂಡು ಮುಂದೆ ಹೋಗ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಈ ವಿಡಿಯೋ ತೋರಿಸ್ತಿದ್ದೀನಲ್ಲ, ಇದು ಹೊಳೆ ಹತ್ರ ಮಾಡ್ತಿರೋದು. ಎಲ್ಲ ದೇವ್ರುಗಳು ಕುಣಿತಾ ಇರೋದಾಗಿರ್ಬೋದು, ಮತ್ತು ಪೂಜೆಗೆ ಹೂವಿನಿಂದ ಅಲಂಕಾರ ಮಾಡ್ತಿರೋದಾಗಿರ್ಬೋದು, ಎಲ್ಲ ಇಲ್ಲಿಂದನೇ ಮಾಡೋದು ಅಂತಲೇ ಹೇಳ್ಬೋದು. ಎಷ್ಟು ಜನ ಸೇರಿದ್ದಾರೆ ಅಲ್ವಾ. ಇನ್ನು ದೇವರೆಲ್ಲ ಅಲ್ಲಿ ರೆಡಿ ಆದಮೇಲೆ ಅಲ್ಲಿಂದ ಕರ್ಕೊಂಬರ್ತಿರೋ ಅಂಥ ಇದು ವಿಡಿಯೋ. ಎಲ್ಲ ದೇವರಿಗೂ ಹೂವಿನಿಂದ ಅಲಂಕಾರ ಮಾಡಿಕೊಂಡು ಗಣೇಶನ ವಿಸರ್ಜನೆಗೆ ಅಂತ ಹೇಳಿ ಕರ್ಕೊಂಡು ಬರ್ತಿದ್ದಾರೆ. ಸೊ ಈ ಗಣೇಶನ ಕೂರಿಸಿರ್ತಾರಲ್ವ, ಅಲ್ಲಿ ಹೋಗಿ ಗಣೇಶನ ಏನು ಪೂಜೆ ಮಾಡಿ ಎಲ್ಲ ದೇವ್ರುಗಳು ಗಣೇಶನ ಬಿಡೋಕ್ಕೆ ಹೊರಡ್ತಾರೆ ಅಂತಲೇ ಹೇಳ್ಬೋದು. ಇನ್ನು ರೆಡಿಯಾಗಿ ದೇವ್ರುಗಳು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ನೋಡ್ತಿರ್ಬೋದು. ಹೂವಿನ ಅಲಂಕಾರದಲ್ಲಿ ಎಲ್ಲ ದೇವ್ರುಗಳು ಏನು ಪೂಜೆ ಎಲ್ಲ ಮತ್ತು ಬಸವಪ್ಪಗಳಿಗೆಲ್ಲ ಹೂವಿನಿಂದ ಅಲಂಕಾರ ಮಾಡಿದ್ಮೇಲೆ ಅವರಿಗೆ ಏನು ಹೂವು ಹಚ್ಚಿ ಪೂಜೆ ಮಾಡ್ತಿರ್ಬೋದು. ಎಲ್ಲ ಈ ವಿಡಿಯೋದಲ್ಲಿ ಇದೆ, ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಇಲ್ಲಿಂದ ಡೈರೆಕ್ಟ್ ಗಣೇಶನ ಕರ್ಕೊಂಬರೋಕ್ಕೆ ಹೋಗ್ತಿರೋದು. ಸೊ ನಾನು ಅಲ್ಲಿ ವಿಡಿಯೋ ಕ್ಲಿಪ್ಪಿಂಗ್ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ. ಸೊ ಆ ಒಂದು ಕ್ಲಿಪ್ಪಿಂಗ್ ಇಲ್ಲ, ಗಣೇಶನ ಎತ್ಕೊಳ್ಳೋದಾಗಿರ್ಬೋದು. ಸೊ ಅಲ್ಲಿ ಗಣೇಶನ ಎಲ್ಲ ದೇವರು ಪೂಜೆ ಮಾಡಿ ಆ ನಂತರ ಗಣೇಶನ ವಿಸರ್ಜನೆಗೆ, ಗಣೇಶನ ಮೆರವಣಿಗೆಗೆ ಕರ್ಕೊಂಬರ್ತಾರೆ ಅಂತಲೇ ಹೇಳ್ಬೋದು. ನೆಕ್ಸ್ಟು ಆ ವಿಡಿಯೋನ ಇಲ್ಲೇ ಆ್ಯಡ್ ಮಾಡ್ಕೊಂಡಿದ್ದೀನಿ. ರಿಟರ್ನ್ ಆಗ್ತಿರೋದು ನಮ್ಮ ಊರಿನ ದೇವರು ಮತ್ತು ಎಲ್ಲ ಊರ ದೇವರುಗಳು ಸೇರಿ ಗಣೇಶನ ವಿಸರ್ಜನೆಗೆ ಕರ್ಕೊಂಡು ಹೋಗ್ತಿದ್ದಾರೆ ಅಂತಲೇ ಹೇಳ್ಬೋದು. ಒಂದು ಸ್ಮಾಲ್ ಕ್ಲಿಪ್ಪಿಂಗ್ ಇತ್ತು, ಸೊ ಅದನ್ನಷ್ಟೇ ನಾನು ಆ್ಯಡ್ ಮಾಡಿರೋದು. ಕರ್ಕೊಂಡು ಬರ್ತಿರೋದು, ಇನ್ನು ವಿಸರ್ಜನೆ ವೀಡಿಯೋಸ್ ಯಾವುದೂ ನನಗೆ ಸಿಕ್ಕಿರಲಿಲ್ಲ. ಇಲ್ಲಿಂದ ಟ್ರ್ಯಾಕ್ಟರಲ್ಲಿ ವಿಸರ್ಜನೆಗೆ ಕರ್ಕೊಂಡು ಹೋಗ್ತಿದ್ದಾರೆ. ಇಲ್ಲಿ ಒಂದು ರಾತ್ರಿ 4 ಗಂಟೆ 5 ಗಂಟೆ ಆಗಿತ್ತು. ಸೊ ಮಾರ್ನಿಂಗ್ ಟೈಮ್ನಲ್ಲಿ ಗಣೇಶನ ವಿಸರ್ಜನೆಗೆ ಕರ್ಕೊಂಡೋಗಿದ್ದು ಅಂತಲೇ ಹೇಳ್ಬೋದು. ಇನ್ನು ಈ ವಿಡಿಯೋ ಬಂದು ಗಣೇಶನ ವಿಸರ್ಜನೆ ಆಗಿ ವಾಪಸ್ ಬಂದು ಪೂಜೆಗಳೆಲ್ಲ ಕರೆಸಿರ್ತಾರಲ್ವ, ಈ ದೇವ್ರ ಕುಣಿಸೋರ್ನು ಕೂಡ ಕರೆಸಿದ್ರು. ಅವರು ಇಲ್ಲಿ ಸ್ವಲ್ಪ ಎಲ್ಲ ಏನು ಪೂಜೆ ಕುಣಿತ ಎಲ್ಲ ಮಾಡ್ತಿರೋದು. ಅದಲ್ಲದೆ ಏನು ಲೇಡೀಸ್ ಕೂಡ ದೇವ್ರನ್ನೆಲ್ಲ ಎತ್ಕೊಂಡು ಕುಣಿತ ಮಾಡ್ತಾಯಿದ್ರು ಅಂತಲೇ ಹೇಳ್ಬೋದು. ನೋಡೋಕ್ಕಂತೂ ತುಂಬ ಖುಷಿ ಆಯ್ತಾಯಿತ್ತು. ಎಷ್ಟು ಜನ ಸೇರಿದ್ದಾರೆ ನೋಡಿ, ಜನ ಇದನ್ನೆಲ್ಲ ನೋಡಿ ಖುಷಿ ಪಡೋಕ್ಕೆ.
ಓಕೆ ಫ್ರೆಂಡ್ಸ್, ನನ್ನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅನುರಾಗ್ ಯೂಟ್ಯೂಬ್ ಚಾನಲ್. ಬಾಯ್.